ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಪೆಂಗ್ವಿನ್. ಸೊ ನಾನು ಇವತ್ತು ನಿಮಗೆ ಒಬ್ಬರು ರೈತರನ್ನ ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಸೊ ನೋಡಿ, ಇವರೇ ಅವರು. ನಿಮ್ಮ ಹೆಸರು ಹೇಳಿ. ರಂಗಸ್ವಾಮಯ್ಯ. ನಿಮ್ಮ ವಯಸ್ಸು? ವಯಸ್ಸು ಅಲ್ಲಿ 70 ಆಗೈತ್ರಿ. 70-80 ಅಂತ ಅನ್ಕೊಳ್ಳಿ. ಏನ್ ಕೆಲಸ ಮಾಡ್ತೀರಾ ನೀವು? ರೈತರು ಇನ್ನು ಆರಂಭನ ನಾವು ಮಾಡೋದು ಬೆಳೆ. ಇದು ರೈತರು ಅಡ್ಕಡೆ ಇದೆ ಆರಂಭ. ನಮಗೆ ಓದಿಲ್ಲ ಬರ್ದಿಲ್ಲ, ಇದೇ ಆರಂಭ ನಮಗೆ. ಮುಂಚೆ ಎಲ್ಲ ಏನ್ ಕೆಲಸ ಮಾಡ್ತಾ ಇದ್ರಿ? ಮೊದಲೇ ಹುಡುಗನಿಂದಲೂ ಇದೇನೆ. ನಾನು ಹೋಗಿ ಸ್ಕೂಲ್ಗೆ ಹತ್ತೇ ಇಲ್ಲ. ಒಂದ್ ದಿವ್ಸ ಹೋಗಿ ವಾಪಸ್ ಒಂದೇ ದಿವ್ಸ ಹತ್ತಿದ್ದು, ತಿರ್ಗಾ ನೆಕ್ಸ್ಟ್ ಹೋಗ್ಲೇ ಇಲ್ಲ. ನಡೆಯ ಹೊಲಗೆ ಅಂತ ಹಣೆ ಬರ ಬರೀತು. ಈಗ ಆರಂಭ ಇದೆ. ಕೆಲ್ಸಕ್ಕೆ ಏನ್ ಮಾಡ್ತೀರಾ? ಏನ್ ಕೆಲಸ ಅಂದ್ರೆ ಆರಂಭ ಮಾಡೋದು ಹೊಲಗೆಯೋದು, ಗದ್ದೆಗೆಯೋದು, ಇದೇ ನಮ್ಮದು ಕೆಲಸ. ತೋಟ ನೀರ್ ಹಾಯಿಸೋದು. ಹಸುಗಳು ಮೇಕೆಗಳು ಏನಾದ್ರು? ಮೇಕೆ ಇಲ್ಲ. ಮೇಕೆ ಇಲ್ಲ? ಇಲ್ಲ, ಬರೇ ದನನೇ. ಎಷ್ಟು ದನಗಳಿದಾವೆ? ನೋಡಿ, ಈಗ 5 ಅವ್ರೆ. 5 ದೊಡ್ಡವು 4. 4. ಎಷ್ಟು ಹೋಗ್ಬೋದು ಅವ್ ಮಾರಿದ್ರೆ? ಮಾರಿದ್ರೆ ಒಂದು 25, 50 ಸಾವಿರ, 1 ಲಕ್ಷ ರೂಪಾಯಿ ಓದ್ತಾವ ಇವು ಕೊಟ್ರಿ. ಈಗ ಇವು ನಾಟಿ ಹಸುಗಳು? ನಾಟಿ ಅಲ್ಲ, ಪೂರ್ತಿ ನಾಟಿ ಅಲ್ಲ, ಜರ್ಸಿ. ಈ ಸರಿ ತುಂಬಾ ಆದ್ರೆ ಒಂದು 1.25 ಲಕ್ಷಕ್ಕೆ ಓದ್ತವೆ. 1.5 ಲಕ್ಷಕ್ಕೆ ಓದ್ತವೆ. ಇದು ಒಂದೇನಾ ಬರೋದು ಬ್ರೀಡು? ಬೇರೆ ಯಾವ್ದು ಬರಲ್ವಾ? ಇನ್ಯಾವುದು ಬರಲ್ಲ, ಇದೊಂದೇ. ಒಂದೇ. ಅದೇ ಹೆಚ್ಚಪ್? ಅದು ಹೆಚ್ಚಪ್ ಅವು ಬಿಡಿ 1.5-2 ಲಕ್ಷ ತಕ ಇರ್ತಾವ ಅವು. ಅವು ಈಚೆ ಬಿಡಲ್ಲ. ಅವಾಗ ಬಿಸಿಲೆಲ್ಲ ಆಗಲ್ಲ? ಅವು ಬಿಸ್ಲಿಗೆ ಆಗಲ್ಲ, ಅವು ತಡೆಯಲ್ಲ. ಅವು ಈ ತರ ಎಲ್ಲ ಮೇಯಲ್ಲ? ಈ ತರ ಮೇಯಲ್ಲ, ಅವು ಬಿಡಂಗೆ ಅಲ್ಲ ಈಚೆಗೆ. ಡೈಲಿ ಶೆಡ್ ಹಾಕೊಂಡು 2 ಕಡೆ ಶೆಡ್ ಮಾಡಿರ್ತಾರೆ. ಅವಕ್ ಫ್ಯಾನು ಹಾಕಿರ್ತಾರೆ. ಅವಕ್ಕೆ ತರ ತಿಂಡಿ ಕೊಡ್ತಾರ. ಅವು ನಮ್ ಕಡೆ ದನಲ್ಲ. ಅವು ಎಷ್ಟ್ ಲೀಟರ್ ಹಾಲು ಕೊಡುತ್ತೆ ತಿಂಗಳಿಗೆ 5 ಹಸದಿಂದ? ಈಗ ನಮ್ಮವು ಈಗ ನಿಂತೋಗ್ಬಿಟ್ಟವಲ್ರವ. ಈಗ ಒಂದು 5-6 ಕೊಡ್ತವೆ. ಒಂದು 8-9 ಲೀಟರ್ ಆತೈತೆ ಒಂದ್ ದಿವಸಕ್ಕೆ ಆಗೋದು. ಅದ್ಯಾಕೋ ನೆನ್ನೆ ಜ್ವರ ಹೊಡೆದು ಬಿಟ್ಟೈತೆ ಒಂದಸಿಗೆ. ಈಗ ಇದು ಒಂದು 3 ಲೀಟರ್ ಕೊಡ್ತಾ ಐತೆ. ಅಲ್ಲ 1.5 ವರ್ಷ ಆಯ್ತ್ರಿ ಇದು. ಇದ್ರ ಜೊತೆ ವಾಲೆ ಈದ ವಾಲೆ. ಯಾವ್ದು ಇದ್ರ ಜೊತೆ? ಇದ್ರ ಜೊತೆವು ಬೇರೆವು ನಿಮ್ ಜನದವೇನ ಹೆಂಗ? ಅದೇ ಇವ್ರು ಮುಳ್ಳಿ ಮೇಷ್ಟ್ರವರಲ್ಲ, ಅವ್ರ ತಮ್ಮಾರು. ಅವ್ರದ್ದು ನಮ್ದು ಎಲ್ಲ ಒಂದೇ ಸರಿ ಈದಿದ್ದು. ಅವ್ರದ್ದು ಆಲೆ ಈದೈತೆ. ನಮ್ಮವು ನನ್ನ ಮಗನ ಫಲ ನಿಲ್ಲೇ ಇಲ್ಲ. ಖರ್ಚು ಎಷ್ಟು ಬರುತ್ತೆ ವರ್ಷಕ್ಕೆ ನಿಮ್ಗೆ? ಏನ್ ದನಿಗ್ರ ಖರ್ಚಿಗೇನು ಬೆಳ್ಕೊಬೇಕು. ಹುಲ್ ಬೆಳ್ಕೊಂಡ್ರೆ ಖರ್ಚೇನು ಬರಲ್ಲ. ಅದೇ ತಗೊಬೇಕು. ತಗೊಂಡ್ರೆ ಲಾಟ ಹಾಕ್ಕೊಬೇಕು. ಮತ್ತೆ ಹುಲ್ಲು ಮಾರ್ತಾರಲ್ಲ, ಅದು ತಗೊಬೇಕು. ತಗೊಂಡ್ರೆ ಇಲ್ಲ ಬೆಳ್ಕೊಂಡ್ರೆ ನಾವೇನ ಬೆಳ್ಕೊಂಡ್ರೆ ರೇಷನ್ ಬೆಳಿಬೋದು. ಹುಲ್ಲು ಕುಯ್ದು ಮೆದೆ ಹಾಕ್ಕೊಂಬೋದು. ಬೆಳಗ್ಗೆ ಹೊತ್ತು ನೀವು ಏನ್ ಆಹಾರ ಸ್ವೀಕಾರ ಮಾಡ್ತೀರಾ ನೀವು? ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ವ್ಯತ್ಯಾಸ ಏನಾದ್ರು ಇದೆಯಾ? ಇನ್ನೇನಿಲ್ಲ. ಬೆಳಿಗ್ಗೆ ಅದ್ರಿಂದ ದನ ಕಸ ಹಾಕೋದು, ದನ ಮೇಯಿಸೋದು, ಉಳ್ಕರೋದು, ಬರೀ ಇದೇನೆ ಅಷ್ಟೇ ಜೀವನ. ಹುಡ್ತಂದಲು ಅದೇನೆ. ಊಟ ಏನ್ ಮಾಡ್ತೀರಾ? ಊಟ ಇನ್ನೇನವ, ನಾವೇನಿನ್ನೇನು ಬೆಳಿಗ್ಗೆ ಏನು ಮಾಡ್ತೀರಾ? ಮುದ್ದೆ, ಚಪಾತಿಯೋ, ರೊಟ್ಟಿಯೋ, ಪಲಾವು, ಯಾವ್ದೋ ತರಕಾರಿ ಅನ್ವೋ ಯಾವ್ದೋ ಒಂದ್ ಮಾಡಿರ್ತಾರೆ. ಹಂಗಾದ್ರೆ ಬೆಳಗ್ಗೆ ಕೆಲ್ಸಕ್ಕ ಬಂದ್ರೆ ರಾತ್ರಿ ಎಷ್ಟೊತ್ತಿಗೆ ಹೋಗ್ತೀರಾ? ಸಂಜೆ ರಾತ್ರಿ? ಈಗ 5 ಗಂಟೆಗೆ ಹೋಗ್ಬಿಡ್ಬೇಕು. 4:30-5 ಗಂಟೆಗೆ ಹಾಲ್ ಕರಿಯಕ್ಕೆ. 6 ಗಂಟೆ 6:15ಗೆ ಹಾಕ್ಬಿಡ್ಬೇಕು. ಎಷ್ಟು 1 ಲೀಟರ್? ಒಂದ್ ಲೀಟರ್ಗೆ ಎಷ್ಟು ತಗೋತಾರೆ ಅವರು? ನಮ್ಮ ಹತ್ರ ತಗೊಳೋದು 30-35 ಹಾಕ್ಯಂತಾರೆ. ಅವ್ರು ಕೊಡೋದು 50 ರೂಪಾಯಿ. 50 ರೂಪಾಯಿ? 60 ರೂಪಾಯಿ 1 ಲೀಟರ್ ಹಾಲು ನಾವು ತಾಳೋದು ಆಚೆ. ನೀವು 35 ರೂಪಾಯಿ ಕೊಡ್ತೀರಾ 1 ಲೀಟರ್. ಹಂಗಾರೆ ನಿಮ್ಗೇನು ಲಾಭ ಇಲ್ಲ ಹಂಗಾದ್ರೆ? ಜಾಸ್ತಿ ಏನು ಇಲ್ಲ ಬಿಡ್ರವ, ಲಾಸ್ ಆಗ್ತದೆ. ಹಂಗಾರೆ 3ನೇ ಪಟ್ಟಿಯವ್ರು ಜಾಸ್ತಿ ಮಾರ್ಕಂತಾರೆ. ಹಂಗೆ ನಮ್ಗೆ ಅದು ಅದೇನೋ ಡಿಗ್ರಿ ಬರ್ತೈತ್ರಿ ನಂಬರ್, ಅದು ಹಾಕ್ತಾರೆ. ಅದೇನೋ ಬಂದ್ರೆ ಜಾಸ್ತಿ ಬರ್ತೈತ್ರಿ. ಅದ್ರಲ್ಲಿ 25, 30, 35. ಸೊ ನಿಮ್ಗೇನ್ ಜಾಸ್ತಿ ಕೊಡಲ್ಲ ಅವ್ರು ಹಂಗಾದ್ರೆ? ಹಂಗಾದ್ರೆ ರೈತರಿಗೆಲ್ಲ ಮೋಸ ಮಾಡ್ತಾರೆ ಅನ್ನಿ. ಅದು ಅದೇನ ಬರ್ದಿದ್ರೆ ಕಮ್ಮಿ. ಅದೇನ ಬಂದ್ರೆ ಈಗ ಒಂದು ಹೆಚ್ಚು ಕಮ್ಮಿ ಈಗ ಒಂದು 2-3 ಬಿಲ್ಲಿಂದ 40 ರೂಪಾಯಿ ಹಾಕ್ತಾವ್ರೆ ನನಗೆ. 42-41 ಹಾಕ್ತಾವ್ರೆ. ಯಾಕೆಂದ್ರೆ ಇದು ಅಲ್ಲಿ ದಿನ ಆಗ್ಬಿಟ್ಟದಲ್ಲ, ಅದು ಇದು ಬರ್ತೈತೆ, ಅದು ಬ್ಯಾಟ್ ಬರ್ತೈತ್ರಿ. ಆಗಿನ ಕಾಲದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ಯಾವ ಕಾಲದಾಗ್ರಿ
ಆಗ ನೀವು ಒಂದ 30 ವರ್ಷ ಇದ್ದಾಗ 25. ಇದೇನೆ ಹುಡ್ತಾಳಿಂದಲೂ ಆರಂಭ. ಹ್ಮ್ ಇದೇ ನಾನು ಹುಡ್ತಾಳಿಂದಲೂ ಇದೇ ಆರಂಭ. ಕೆಲ್ಸಕ್ಕೆ ಹೋಗ್ತಿದ್ರಾ? ಅಷ್ಟೇ, ಇಲ್ಲೇ ಕೆಲಸ ಬಂದ ಕೂಲಿ ಪಾರಿ ಓದ್ತಿರಲ್ಲ. ನಮ್ದೇ ಆರಂಭ ಜಮೀನ್ ಇತ್ತಲ್ರವ, ನಮ್ದೇ ಹೊಲಗೇದು ಗದ್ದೆಗೇದು ಇದೇ ಆರಂಭನೆ. ನಾವೇನು ಎಲ್ಲೂ ಕೂಲಿ ಓದೋರಲ್ಲ, ಇಲ್ಲ ಮತ್ತೊಂದು ಓದೂ ಇಲ್ಲ, ಏನೂ ಇಲ್ಲ. ಕೂಲಿಗೆ ಅವಾಗ ಎಷ್ಟು ತಗೊಳ್ಳೋರು? ಆವಾಗ ಕೂಲಿ ಬಿಡ್ರಿ ಬರೀ 25-30. 25-30. ಇವಾಗ 1,000. ಹಾ, ಈಗ 1,000 ತಗೊಂತಾರೆ. 1,000ಕ್ಕೆ ಇವಾಗ ಯಾರು ಕೆಲಸ ಮಾಡಲ್ಲ. ಬೆಳಗ್ಗೆ 10 ಗಂಟೆಗೆ ಬರ್ತಾರೆ, ಸಂಜೆ 3 ಗಂಟೆಗೆ ಹೋಗ್ತಾರೆ. ಹೌದೌದು. ಅವ್ರಿಗೆ 1,000 ಕೊಡ್ಬೇಕು. ಮೊದ್ಲು ಕೆಲಸ ಮಾಡಕ್ಕಾಗಲ್ಲ ಬಿಡಿ. ನಿಮ್ಮ ತಾತಾರು ಬರೀ 25-50 ರೂಪಾಯಿ ಕೆಲಸ. ಇದಕ್ಕೆ 50 ರೂಪಾಯಿ ಕೆಲಸ ಮಾಡ್ತಿದ್ರ ಅವಾಗ? ಗಿಂಡಾಳು ಹೆಣ್ಣಾಳು ಬರೀ 25-15 20 ರೂಪಾಯಿ ಕೊಡೋರು. ಅದು ಎತ್ತನಹಳ್ಳಿ ತಳಿಂದ ಬರೋರು ಆಳು. ಎತ್ತನಹಳ್ಳಿ ದೇವಸ್ಥಾನ ನೋಡಿದಿರಾ? ನೋಡಿದೀನಿ. ಅಲ್ಲಿಂದ ಬರೋರು ಆಳು ಗುರ್ತು ಮಾಡ್ಕೊಂಡಿತ್ತು. ಅಲ್ಲಿ ಬರೋರು 10-15 ಆಳು ಅಲ್ಲಿಂದ ಬರೋರು. ಸೊ ನೀವೆಲ್ಲ ಮಾಡ್ತಾ ಇದ್ರಿ ಅವಾಗ ಕೆಲಸ ಜಾಸ್ತಿ. ನಾವು ಹುಡ್ತಾಳಿಂದ ಇದೆ ಕಂಡ್ರೆ ಆರಂಭ. ಇವಾಗ ನಿಮ್ಮಷ್ಟು ಶಕ್ತಿಶಾಲಿಯಾಗಿ ಯಾರು ಬರಲ್ಲ. ನನ್ನ ಜೊತೆಯವರು ಹೆಚ್ಚು ಕಮ್ಮಿ ಒಂದ 3-4 ಸತ್ತೋಗ್ಬಿಟ್ಟವ್ರು. ನನ್ಕಿನ್ನ ಹಿಂದಾಗ ಹುಟ್ಟಿರೋರು. ನೀವೇ ಹೆಂಗಾದ್ರೆ ಅವಾಗ ಚೆನ್ನಾಗಿ ಕೆಲಸ ಮಾಡಿ ಬಿಸಿಲಲ್ಲಿ ಹಗಲು ರಾತ್ರಿ ನೋಡ್ದಲೆ ಇಷ್ಟು ಗಟ್ಟಿಯಾಗಿದ್ದೀರಾ. ಈಗಿನ ಕಾಲದಲ್ಲಿ ಅಷ್ಟು ಗಟ್ಟಿ ಬರಲ್ಲ. ಇಲ್ಲೊಂದು ಬಾವಿ ಇತ್ತು, ಇಲ್ಲಿ ಬಾವಿ ನೋಡಿದ್ರು ನೀವು? ಇಲ್ಲ ಹುಟ್ಟಿರ್ಲಿಲ್ಲ. ಇಲ್ಲೊಂದಿತ್ತು ಬಾವಿ ನೋಡ್ಬೇಕಾಯ್ತು, ಡಬಲ್ ಬಾವಿ, ಬಾಂಡು ಡಬ್ಬಲ್ಲು. ಆ ಬಾಂಡು ನೀರು ಬರೋದಕ್ಕೆ ಹಿಂಗಾಡೋದು, ಕಲ್ಲು ಬಾಂಡು. ಇದ್ರ ಬಂದು ಇಲ್ಲೇ ನಿಂತ್ಕೊಂಡ್ಬಿಡಿರೋ ನಿಮ್ಮ ತಾತ ನಾನು ಈ ಬಾವಿ ದೊಡ್ಡ ಮೇಲೆ ದಾರಿ ಒಳಗೆ. ಈಗ 30 ವಯಸ್ಸಿಗೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಇವಾಗ ಈಗ ಈ ಫಿಲ್ಟರ್ ನೀರು ಕುಡ್ದೆಲ್ಲ ಮಂಡಿ ನೋವು ಕಂಡ್ರಿ, ಕಾಲು ನೋವು, ಮಂಡಿ ನೋವು. ಈಗೇನ್ ವಯಸ್ಸು ನಮ್ಗೆ ಬರುತ್ತೆ ಮಂಡಿ ನೋವು. ನೀವೇ ಇಷ್ಟು ಶಕ್ತಿಯಾಗಿದ್ದೀರಾ. ಮಂಡಿನ ಫಿಲ್ಟರ್ ನೀರು ಕುಡಿಲೇಬಾರ್ದು ಲೆಕ್ಕ ನೋಡ್ಕೊಂಡ್ರೆ. ಮೊದ್ಲು ಈ ಕೆರೆ ನೀರು ಗೇಯ್ದಿರೋದು, ಗೇಯ್ತಾರಿವಲ್ಲ, ಅದನ್ನ ತಿಳ್ಕೊಂಡ್ರೆ ಬಾಯರ್ರೆ ಅದನ್ನೇ ಕುಡಿಯೋದು, ಹೊಡಿಯೋದು ಗದ್ದೆ ಒಳಗೆ. ಆಮೇಲೆ ದನ ಮೈ ತೊಳಿತೀವಲ್ಲ ಎಲ್ಲ ತೊರೆ ಒಳಗೆ ಓದ್ತಿದ್ದಾಗ ಆ ತೊರೆ ಒಳಗೆ ಕುಡಿಯೋದು ನೀರ. ಬಾಯಾರಿಕೆಗೆ ಚಂಪುಗಿರೋವು, ಇವಾಗ ಕಾಯಿಲೆನೂ ಇರ್ತಿರಲಿಲ್ಲ. ಇವಾಗೆಲ್ಲ ಫ್ಯಾನ್ಸಿ ಫಿಲ್ಟರ್ಸು, ಆಕ್ವಾ ಪ್ಲಸ್ಸು ಅವೆಲ್ಲ ಬಂದವ ಇವಾಗ. ಅದಕ್ಕೆ ಆರೋಗ್ಯದ ಕಡೆ ಇವಾಗ ಹೆಚ್ಚಿನ ಜನಕ್ಕೆ ಜಾಸ್ತಿ ನಿಗಾ ವಹಿಸಲ್ಲ. ಹೌದೌದು. ಫಿಲ್ಟರ್ ನೀರು ಏನು ಸುತ್ತಿಲ್ಲ ಬಿಡಿ. ಫಿಲ್ಟರ್ ನೀರು ಅಂತಾರೆ. ಈಗ ಅದ ಕೆಲ್ಸಕ್ಕೆ ಬಂದ್ರೆ ಫಿಲ್ಟರ್ ನೀರು ತಾಂಬರಪ್ಪ, ನೀವು ಬೇರೆ ನೀರು ತರಬೇಡ, ನಮ್ಗೆ ಅದೇ ಫಿಲ್ಟರ್ ನೀರು ಹಾಕ್ಬೇಕು ಅಂತಾರೆ. ಅದ್ರಾಗ ಏನ್ ಐತೆ ಅಂಶ, ಅದ್ರಾಗ ಏನ್ ಕಾಯಿಲೆ ಐತೆ ಅನ್ನೋದು ಗೊತ್ತಿಲ್ಲ. ಫಿಲ್ಟರ್ ನೀರು ತಾಂಬರಪ್ಪ, ಬೇರೆ ನೀರು ತರಬೇಡ ಕುಡಿಯೋಕೆ ಅಂತಾರೆ. ಹೋಗು ಆಳ ಅಂತಾರೆ. ಅವಾಗೆಲ್ಲ ನೀವು ಚೆನ್ನಾಗಿ ತರಕಾರಿ ಅದು ಇದು ತಿಂದು ಇಷ್ಟು ಗಟ್ಟಿಯಾಗಿದ್ದೀರಾ. ಈಗಿನ ಕಾಲದಲ್ಲಿ ಪಿಜ್ಜಾ ಬರ್ಗರ್ ಎಲ್ಲ ಬಂದು ಅದ್ರಲ್ಲೇ ತರಕಾರಿ ತಿನ್ಬೇಕಷ್ಟೇ. ನಾವೆಲ್ಲ ಕಾಲ ಚೇಂಜ್ ಆಗ್ಬಿಡೈತೆ. ಕಾಲ ಚೇಂಜ್ ಏನೇ ಬರ್ತಾ ಚೇಂಜ್ ಬರ್ತಾ ಚೇಂಜ್. ಬರ್ತಾ ಚೇಂಜ್ ಏನೇ. ಅವಾಗ ಏನ್ ಕೆಲಸ ಮಾಡ್ರಿ, 6 ಗಂಟೆಗೆ ಬಂದ್ರೆ ಇನ್ನು 6 ಗಂಟೆ ಬತ್ತಾರೆ. 6 ಗಂಟೆಗೆ ಬಂದ್ಬಿಟ್ರೆ ಸಾಯಂಕಾಲ 6 ಗಂಟೆಗೆ ಕೈ ಬಿಡ್ತಿದ್ದು ಅಂತ ತಗೊಂಡು ಕೆಸರು ಗದ್ದೆಗಿರ್ತಿದ್ದೆ. ಕಾಯಿಲು ಬರ್ತಿರ್ಲಿಲ್ಲ ಇನ್ನು ಅವಾಗ. ಬತ್ತಾರೆ 12 ಗಂಟೆಗೆ ಬತ್ತಾರೆ, ಒಂದಿಷ್ಟು ತಿಂದ್ಬಿಟ್ಟು ನಾಷ್ಟನ ಈಗ 12 ಗಂಟೆಗೆ ಊಟ ತರೋರು. ಅವಾಗ ಉಂಡು ಬಿಟ್ರಿ ಇನ್ನು ಸಾಯಂಕಾಲ ತನಕ ಮಾಡ್ತಿದ್ದ ಬದುಕ. ಈಗ ಹೋಗವ 9 ಗಂಟೆಗೆ ಬರ್ತಾರೆ, 10 ಗಂಟೆಗೆ ಅಲ್ಲಿ 5 ಗಂಟೆಗೆ ಕೈ ಬಿಡ್ತಾರೆ. ಕೊಡು 1,500 ಕೊಡು. 1,500 ಬೆಲೆ ಇಲ್ಲ ಇವಾಗ. 1,500ಕ್ಕೆಲ್ಲ ಬೆಲೆನೇ ಇಲ್ಲ. ಅವಾಗ ಎಷ್ಟು ಬೆಲೆ ಇತ್ತು? 50 ರೂಪಾಯಿ ಉಂಚ್ಬೇಕಾದ್ರೆ ನಿಮ್ ತಾತಾರು ಉಮೇಶಣ್ಣವ್ರ ಅಪ್ಪರು ಕಾಸು ಇರ್ಬೇಕಾದ್ರೆ ಅಲ್ಲಿ ಯಾರನ್ನ ಸಾಬ್ರ ಒಟ್ಟಿಗೆ ಹೋಗೋರು. ಆ ಪುರಿ ಪರಿ ಹಾಕಾರಲ್ಲ, ಪುರಿಗೆ ಭತ್ತ ಕೊಡಾರಲ್ಲ, ಹೋಗಿ ಅಲ್ಲೇನು ಇದ್ದಿದ್ರೆ ಅಲ್ಲಿ ಇಸ್ಕೊಂಬಂದು ಆಳುಗಳಿಗೆ ಕೊಡೋರು. ಕಡೆಯ ಸಾಬ್ರ ಒಟ್ಟಿಗೆ ಹೋಗ್ಬರ್ತೀನಿ ಆ ಪುರಿ ಅಂತ ಕೈ ಹೋಗಿ ಅಲ್ಲಿ ಇಸ್ಕೊಂಬತ್ತೀನಿ ತಡಿಯೋ ಹೇಳೋರು ನಮ್ಮ ತಾತವರು. ಬೋಲ್ ಕೆಲಸ ಮಾಡಿದ್ರು ಬಿಡು ಅವರು. ಯಾವ ಬದುಕು ಯಾವನು ಮಾಡೋಕ್ಕಾಗಲ್ಲ, ಮಕ್ಕಳು ಯಾರು ಮಾಡೋಕ್ಕಾಗಲ್ಲ. ಏನ್ರಿ ರಾತ್ರಿ ಹಗಲು ಅಂತಿರಲ್ಲ ಅವರು. ಹಂಗ ಕೆಲಸ ಮಾಡವ್ರೆ. ಅಂಥ ಕೆಲಸ ಮಾಡ್ತೀವಿ. ತಾತ ಹಿಂಗೆ ಸತ್ತೋಗ್ಬಿಟ್ಟು ನೋಡು, ಒಂಚೂರು ಕಾಯಿಲೆ ಇಲ್ದಂಗೆ ನಳಿದಂಗೆ. ಅಜ್ಜಿನೂ ಅಷ್ಟೇ, ತಾತನೂ ಅಷ್ಟೇ. ಆಳಿನ ಸಮಕ್ಕೂ ಮಾಡೋದು ನೋಡ್ಬೇಕ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇವರು ನಮ್ಮೂರವರು, ಹಾಗೆ ಹಿರಿಯ ವಯಸ್ಸಿನ ತಾತ. ಸೊ ಏನ್ ನೀವು ಮುಂದೆ
ಜನಗಳಿಗೆ, ಮುಂದಿನ ಪೀಳಿಗೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ? ಏನ್ ಬೆಳಿಗ್ಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಈಗ ನಾವು ನಮ್ಮ ಮಕ್ಳು ಅವರೆಲ್ಲ ಏನ್ ಆಹಾರ ತಿಂದ್ರೆ ಅವ್ರು ಚೆನ್ನಾಗಿ ಗಟ್ಟಿಯಾಗಿರ್ತಾರೆ? ಏನ್ ಆಹಾರ ತಂದ್ರೆ ಈಗೆಲ್ಲ ಒಳ್ಳೊಳ್ಳೆ ಪದಾರ್ಥ ತಿಂತಾರಲ್ರವ. ಮತ್ತೆ ಖಾರ ಹಿಟ್ಟು ತಿನ್ನಲ್ಲ. ಪಿಜ್ಜಾ, ಬರ್ಗರು, ಮೈದಾ ಹಿಟ್ಟು ಜಾಸ್ತಿ. ಇವಾಗ ಬ್ರೆಡ್ ಎಲ್ಲ ಇವಾಗ ಜಾಸ್ತಿ ತಿಂತಾರೆ. ಅದೇ ಚಪಾತಿ, ಅದೇ ಬರೀ ಅದೇ ಉಪಯೋಗಿಸದೆ. ಈಗೆಲ್ಲ ಒಳ್ಳೊಳ್ಳೆ ತಿಂಡಿ ತಿಂತಾರೆ ಬಿಡ್ರಿ ನಮ್ಮ ಮಕ್ಳುಗಳು. ಮೊದ್ಲು ನಾವು ಬರೀ ಖಾರ ಹಿಟ್ಟು ರೊಟ್ಟಿ ತಿನ್ಬೇಕಾದ್ರೆ ಯಾವತ್ತೋ ಒಂದು ರೊಟ್ಟಿ ಹಾಕ್ಬೇಕು ಅಂದ್ರೆ ಹಾಕ್ಬೇಕಾಗಿ ನಿಮ್ ಮನೆ ರೊಟ್ಟಿನೇ ಸುಡಕ್ ಆತಿರಲ್ಲ. ಏನ್ ದುಡ್ತೀರಾ? 10-15-20 ಜನ ಇರೋರು, ರೊಟ್ಟಿ ಸುಡಕ್ ಆತತ? ಮುದ್ದೆ ಅವಾಗೆಲ್ಲ ಹಬ್ಬಗಳಿಗೆ ಚಿತ್ರಾನ್ನ, ಪೊಂಗಲ್ ಆತರ ಮಾಡೋರು. ಇವಾಗ ಡೈಲಿ ಮಾಡ್ತಾರೆ. ಈಗ ಅವಾಗ ಅದ್ ಮಾಡ್ಬೇಕಾದ್ರೆ ಬಾರಿ ಕಷ್ಟ. ಈಗ ಬೆಳಿಗ್ಗೆ ಎದ್ರೆ ಬೇಕಾದ್ರೆ ಇದನ್ನೇ ಮಾಡಿ, ಖರ್ಚೇ ಇಲ್ಲ. ಹಂಗೆ ದಿನ ಬೇಕಾದ್ರೆ ತಿಂಡಿನೇ ಅದು ಇದು ಮಾಡು ಕಾಣ್ತಿರ್ಲಿಲ್ಲ. ಅವಾಗ ಇವಾಗ ದುಡ್ಡು ಉತ್ಪತ್ತಿ ಐತೇಳ್ರಿ. ಅವಾಗ ದುಡ್ಡು ಉತ್ಪತ್ತಿ ಇರಲ್ಲ. ಅದು ಮಾಡ್ಬೇಕಾದ್ರೆ ಅಯ್ಯೋ ಕಾಸು ಎಲ್ಲ ಐತಪ್ಪ ಇಲ್ಲ. ಸೊ ನೋಡಿ ಫ್ರೆಂಡ್ಸ್, ನೀವು ಪಿಜ್ಜಾ ಬರ್ಗರ್ ತಿನ್ಬೇಡಿ ಅಂತ ಹೇಳಲ್ಲ. ನಿಜ ಹೇಳ್ಬೇಕು ಅಂದ್ರೆ ಡೈಲಿ ಮುದ್ದೆ ಊಟ ಮಾಡಿ. ಸೊ ತುಪ್ಪ ಜೊತೆ ತಿಂದ್ರೆ ಅದೇ ಸರ್ವಶ್ರೇಷ್ಠ. ಮೃಷ್ಟಾನ್ನ ಭೋಜನ ಅಂತಾರಲ್ಲ, ಅದೇ ಅದು. ಮುದ್ದೆ ಜೊತೆ ಊಟ ಮಾಡಿದ್ರೆ. ಸೊ ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಬಾಯ್ ಬಾಯ್.